ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲರಿಗೂ ಸುಪ್ರಭಾತ. ರವಿವಾರದ ಶುಭ ಹಾರೈಕೆಗಳು. ಯಾವ ಮುಂಜಾವು ಶುಭ ಮುಂಜಾವು ಆಗದಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ನಿಜವಾಗಿ ಬಹಳ ವಿಷಮವಾದ ಪರಿಸ್ಥಿತಿಯಲ್ಲಿ ದೇಶ ಮುಂದೆ ನಡೀತಾ ಇದೆ. ನಾಡಿನಲ್ಲೆಲ್ಲ ರೋಗ ಮನೆ ಮಾಡಿದೆ. ಮನೆಯಿಂದ ನಾವು ಹೊರಬರಲು ಸಾಧ್ಯವಾಗ್ತಾ ಇಲ್ಲ. ಏನಪ್ಪ ನಾವು ಇದರಿಂದ ಪಾರಾಗಿ ಬದುಕಿ ಉಳಿತೇವೋ ಇಲ್ವೋ ಅನ್ನುವಷ್ಟು ಹೆದರಿಕೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಕೂತಿದೆ. ಏನಿದಕ್ಕೆಲ್ಲ ಕಾರಣ? ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ವಿದುರನಿಗೆ ಕೇಳ್ತಾನೆ. ಎಲ್ಲ ಶಾಸ್ತ್ರಗಳಲ್ಲಿ ನೋಡಿದರೆ ಈ ಕಲಿಯುಗದ ಜನರಿಗೆ 100 ವರ್ಷ ಆಯುಷ್ಯ, 100 ವರ್ಷ ಆಯುಷ್ಯ, ಇದು ಬಹಳ ಕಡೆಗೆ ನಾವು ಕೇಳಲಿಕ್ಕೆ ಸಿಗುತ್ತದೆ. ಯಾಕೆ ಈ ಜನ 100 ವರ್ಷಕ್ಕಿಂತಲೂ ಮೊದಲಿಗೇನೆ ಇವರು ಸತ್ತು ಹೋಗ್ತಾರೆ? ನೋಡಿ, ಧೃತರಾಷ್ಟ್ರ ದ್ವಾಪರ ಯುಗದಲ್ಲಿ ಇದ್ದ ವ್ಯಕ್ತಿ. ಅವನಿಗೆ ಕಲಿಯುಗ ಇನ್ನೂ ಅವನು ನೋಡೇ ಇಲ್ಲ. ಆಗಿನ ಕಾಲದ ಜ್ಞಾನಿಗಳು ಹೇಗಿರುತ್ತಿದ್ರು. ಕಲಿಯುಗದ ಜನರಿಗೆಲ್ಲ 100 ವರ್ಷ ಅಂತ ಬಹಳ ಕಡೆಗಿದೆ. ಆದರೆ ಅವರು ಯಾರೂ 100 ವರ್ಷ ಬದುಕೋದಿಲ್ವಲ್ಲ, ಯಾಕೆ ಅಂತ ಮೊದಲೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಮೊದಲೇ ವಿದುರ ಉತ್ತರವನ್ನು ಹೇಳ್ತಾ ಇದ್ದಾನೆ. ಕೆಲವು ದೋಷಗಳಿವೆ ರಾಜ. ನಿಜವಾಗಿ ಅವರಿಗೆ 100 ವರ್ಷ ಆಯುಷ್ಯವೇ ಇದ್ರೂ ಆ ದೋಷಗಳು ಹರಿತವಾದ ಖಡ್ಗಗಳಂತೆ ಅವರ ಆಯುಷ್ಯವನ್ನು ಕರ್ತನ ಮಾಡ್ತಾ ಹೋಗ್ತವವು. ಆ ದೋಷಗಳನ್ನು ಬಿಟ್ಟರೆ ಅವರ ಆಯುಷ್ಯ ಗಟ್ಟಿಯಾಗಿಯೇ ಇರುತ್ತದೆ. ಈಗಿನ ಹೊರಗಿನ ವಾತಾವರಣ, ವಿಜ್ಞಾನದ ಪ್ರಕಾರ ಈ ಎಲ್ಲ ರೋಗಗಳಿಂದ ಸಾವನ್ನಪ್ಪೋದು ಇದೆಲ್ಲವೂ ಸತ್ಯವೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವಿದುರ ಆಡುವ ಈ ಮಾತುಗಳನ್ನು ಕೇಳಿದಾಗ ಆಧ್ಯಾತ್ಮಿಕವಾದ ಚಿಂತನೆ ಇದ್ದವರಿಗೆ ಯಾವ ದೋಷಗಳು ನಮ್ಮ ಆಯುಷ್ಯವನ್ನು ಕತ್ತರಿಸ್ತವೆ ಅನ್ನುವುದನ್ನು ಇದರಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಈ 6 ದೋಷಗಳು ಬೇಡ ಅಂತ ವಿದುರ ಹೇಳ್ತಾನೆ. ಅತಿಮಾನೋತಿವಾದಶ್ಚ ತಥಾ ತ್ಯಾಗೋ ನರಾಧಿಪ ಕ್ರೋಧಶ್ಚಾತ್ಮವಿಧಿತ್ಸಾ ಚ ಮಿತ್ರದ್ರೋಹಶ್ಚ ತಾನಿ ಷಟ್. 6 ದೋಷಗಳಿವೆ ರಾಜ. 100 ವರ್ಷದ ಆಯುಷ್ಯವನ್ನು ಈ 6 ದೋಷಗಳು ಕಡಿಮೆ ಮಾಡ್ತಾ ಹೋಗ್ತವೆ. ಎಲ್ಲಕ್ಕಿಂತ ಮೊದಲನೇದ್ದು ಅತಿಮಾನ. ತನ್ನ ಮೇಲೆ ತಾನು ಅತಿಯಾದ ಮಾನವನ್ನು, ಅಹಂಕಾರವನ್ನು ಪಡುವುದಿದೆಯಲ್ಲ, ಇದು ಈ ದೋಷ, ಈ ಪಾಪ ಆಯುಷ್ಯವನ್ನು ಹರಡ ಮಾಡ್ತಾ ಹೋಗ್ತದೆ. ಬಹಳ ಒಳ್ಳೆಯ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾನೆ, ಒಳ್ಳೆಯ ದಾನವನ್ನು ಮಾಡ್ತಾ ಇರ್ತಾನೆ, ಸಹಾಯ ಮಾಡ್ತಾ ಇರ್ತಾನೆ. ಆದರೆ ಅತಿಮಾನ, ನಾನು ಮಾಡುವಷ್ಟು ಯಾರೂ ಸಹಾಯವನ್ನು ಮಾಡೋದಿಲ್ಲ ಅನ್ನೋದು ಮಾತ್ರ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಇರ್ತದೆ. ಯಾರೋ ಸ್ವಲ್ಪ ಹೆಚ್ಚು ಮಾಡಿದರು ಅಂತ 4 ಜನ ಆಡಿಕೊಂಡ್ರೆ ಏನೊಂದು ಡಿಪ್ರೆಷನ್ ಬಂದು ಬಿಡುತ್ತದೆ. ಆಯುಷ್ಯ ಕಡಿಮೆ ಆಗ್ತಾ ಹೋಗಿಬಿಡುತ್ತದೆ. ಅಹಂಕಾರ ಪಡುವುದು ಆಯುಷ್ಯದ ಆಯುಷ್ಯಕ್ಕೆ ಹತ್ತುವ ಖಡ್ಗ ಮೊದಲನೇದ್ದು ಅಂತ ವಿದುರ ಹೇಳ್ತಾನೆ. ಅತಿವಾದಶ್ಚ, ಗುರು ಹಿರಿಯರ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ ಅತಿಯಾದ ವಾದವನ್ನು ಯಾರು ಹಾಕ್ತಾರಲ್ಲ ಅವರ ಆಯುಷ್ಯ ಕಡಿಮೆ ಆಗ್ತದೆ. ಎರಡನೆಯ ಮಾತು, ಬಹಳ ಒಳ್ಳೆಯ ತಂದೆ ತಾಯಿಗಳು ರಾವಣನಿಗೆ ಇದ್ದದ್ದು. ಬಹಳ ವಾದ ಹಾಕಿದ, ಬಹಳ ಮನಸ್ಸಿಗೆ ನೋವು ಉಂಟು ಮಾಡಿದ. ಪುಲಸ್ತ್ಯ ಋಷಿಗಳು ಎಂತಹ ದೊಡ್ಡ ಋಷಿಗಳವರು, ಅವರ ಮನಸ್ಸಿಗೆ ನೋವಾಯಿತು. ಆಯುಷ್ಯವನ್ನು ಏನೋ ಕೆಟ್ಟ ಒಂದು ಸಾವನ್ನು ಅವನು ಅಪ್ಪಬೇಕಾಯಿತು. ಅತೀ ಅಹಂಕಾರ ಮಾಡಿದಂತಹ ದುರ್ಯೋಧನನ ಆಯುಷ್ಯವು ಕಡಿಮೆಯಾಗಿ ಹೋಯಿತು. ಅತ್ಯಾಗ, ಎಂದಿಗೂ ತ್ಯಾಗ ಮಾಡದೇ ಇರ್ತಾರಲ್ಲ ಅವರ ಆಯುಷ್ಯ ಬಹಳ ಕಡಿಮೆ ಇರ್ತದೆ ಅಂತ ಹೇಳ್ತಾನೆ ವಿದುರ. ಎಂದಿಗೂ ಯಾರ ಸಲುವಾಗಿ, ತಮ್ಮ ಅಣ್ಣ ತಮ್ಮ, ತಮ್ಮ ಅಕ್ಕ ತಂಗಿಯರು, ತಮ್ಮ ನೆರೆಹೊರೆಯವರು ಯಾರ ಸಲುವಾಗಿಯೂ ಎಂದಿಗೂ ಒಂದು ಸಣ್ಣ ತ್ಯಾಗವನ್ನು ಮಾಡದೇ ಇರತಕ್ಕಂಥವ್ರು ಇರ್ತಾರೆ. ಎಲ್ಲವೂ ತನಗೇ ಬೇಕು, ಎಲ್ಲವೂ ಸ್ವಾರ್ಥ ಪರವಾಯ ಆಗಬೇಕು ಅಂತ. ಅವರ ಆಯುಷ್ಯ ಕಡಿಮೆ ಇರ್ತದೆ. ಅಥವಾ ಅತ್ಯಾಗ, ಅತಿಯಾದ ಪಾಪವನ್ನು ಮಾಡುವವರು, ಅವರ ಆಯುಷ್ಯ ಕಡಿಮೆ ಇರ್ತದೆ. ಕ್ರೋಧಶ್ಚ,
ಅತ್ಯಂತ ಸಿಟ್ಟಿನಲ್ಲಿದ್ದವರು ಅವರ ಆಯುಷ್ಯ ಕಡಿಮೆ ಇರ್ತದೆ ಯಾವಾಗಲೂ ಕೂಡ. ಬಹಳ ತಮ್ಮ ನಿಜವಾದ ಬಾಂಧವರು, ತಮಗೆ ಅತ್ಯಂತ ಹಿತವನ್ನೇ ಮಾಡುವಂಥವರು, ತಮ್ಮ ವೆಲ್ ವಿಷರ್ಸು, ಅವರ ಮೇಲೂ ಭಾರಿ ಸಿಟ್ಟು ಆಡ್ತಾ ಇರ್ತಾರೆ ಕೆಲವರು. ಅಂಥವರಿಗೆ ಆಯುಷ್ಯ ದೇವರು ಕಡಿಮೆ ಕೊಡ್ತಾನೆ. ಅರ್ಥಾತ್ ಆ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ ಆ ಪಾಪದಿಂದ. ಆತ್ಮವಿಧಿತ್ಸಾಚ, ಕೇವಲ ತನ್ನ ಹೊಟ್ಟೆಯೊಂದೇ ತುಂಬಿಕೊಳ್ಳಬೇಕು, ಇನ್ನೊಬ್ಬರು ಪೂರ್ಣ ಉಪವಾಸ ಬಿದ್ದು ಸತ್ತರೂ ನನಗೆ ಚಿಂತೆ ಇಲ್ಲ, ಈ ರೀತಿಯ ಭಾವನೆ ಇದ್ದವನ ಆಯುಷ್ಯ ಕ್ಷೀಣವಾಗ್ತದೆ. ಮಿತ್ರದ್ರೋಹಶ್ಚ ತಾನಿಷಟ, ಯಾವನು ತನ್ನನ್ನು ಬಹಳ ಒಳ್ಳೆ ರೀತಿಯಿಂದ ನೋಡಿಕೊಂಡು ಕಷ್ಟದಲ್ಲಿ ಸಹಾಯ ಮಾಡಿದ ಮಿತ್ರನಿರ್ತಾನೋ ಅವನಿಗೆ ದ್ರೋಹ ಮಾಡಿದಂಥವ, ಅವನ ಆಯುಷ್ಯ ಕಡಿಮೆ ಆಗ್ತದೆ. ಈ 6 ಪಾತಕಗಳನ್ನು, ಅಹಂಕಾರ, ತಂದೆ ತಾಯಿಗಳ ಜೊತೆಗೆ ಅತಿಯಾದಂತಹ ವಾದ, ತ್ಯಾಗ ಮಾಡದೇ ಇರೋದು, ಮತ್ತು ಮಿತ್ರದ್ರೋಹವನ್ನು ಮಾಡೋದು, ಸಿಟ್ಟಿನಲ್ಲಿ ಇರೋದು, ಬರೀ ಸ್ವಾರ್ಥವನ್ನಷ್ಟೇ ನೋಡಿಕೊಂಡು ಮುಂದಿನವರಿಗೆ ಒಂದೂ ಸಹಾಯ ಮಾಡದೇ ಇರುವುದು, ಈ 6 ದೋಷಗಳು ಮನುಷ್ಯನ ಆಯುಷ್ಯವನ್ನು ಸಾವಕಾಶವಾಗಿ ಕತ್ತರಿಯಂತೆ, ಅದು ಖಡ್ಗದಂತೆ ಅದು ಕತ್ತರಿಸ್ತಾ ಹೋಗ್ತದೆ. ಏನ್ರಿ ನಾವು ಇವೆಲ್ಲ ಒಳ್ಳೆ ರೀತಿಯಲ್ಲಿದ್ದವರು ಸಾಕಷ್ಟು ಜನ ಸಾಯೋದನ್ನು ನೋಡ್ತಾ ಇದ್ದೇವೆ ಅಂತ ಮನುಷ್ಯ ಅಂತಾನೆ, ಸರಳವಾಗಿ ಅಂದುಬಿಡ್ತೇವೆ ನಾವು. ನಿಜ, ಶಾಸ್ತ್ರಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇರಬಹುದು ಈ ರೀತಿಯ ಮಾತುಗಳಿಗೆ, ಆದರೆ ಇವ ಆಯುಷ್ಯವನ್ನು ಕಡಿಮೆ ಮಾಡ್ತವೆ ಅನ್ನೋದಂತೂ ನಿಜವೇ. ನಾವು ಯಾವುದೋ 4 ಅಪವಾದಗಳಿವೆ ಅಂತ ಈ ಒಂದು ಮಾತೇ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಜ್ಜನರೂ ಕೂಡ ಭೂಮಿಯ ಋಣವೇ ಕಡಿಮೆ ಇದ್ದಂಥವರು, ದೇವರಿಗೆ ಅತ್ಯಂತ ಪ್ರೀತಿಪಡಿಸಿದಂಥವರು, ತಮ್ಮ ಸಾಧನೆ ಪೂರ್ಣವಾದ ಮೇಲೆ ಬಹಳ ಸಣ್ಣ ಆಯುಷ್ಯದಲ್ಲಿಯೇ ಅವರು ಭೂಮಿಯನ್ನು ಬಿಟ್ಟು ಹೋಗಿದ್ದನ್ನು ನಾವು ಬಹಳಷ್ಟು ಕೇಳ್ತೇವೆ, ಈಗೂ ನೋಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಆದರೆ ಜಗತ್ತಿನ ಬಹುದೊಡ್ಡ ಜನಾಂಗ 100 ವರ್ಷದ ಆಯುಷ್ಯದವರೇ ಇದ್ದರೂ ಅವರ ಆಯುಷ್ಯ ಕಡಿಮೆ ಆಗ್ತಾ ಹೋಗೋದು ನೀವು ಜಾಗತಿಕವಾಗಿ ನೋಡಿ. ನಾವು ನಮ್ಮ ಸಣ್ಣ ಒಂದು ಪ್ರಪಂಚವನ್ನು ನೋಡಿ ಅದರಲ್ಲಿ ಆದದ್ದನ್ನಷ್ಟೇ ಎಕ್ಸಾಂಪಲ್ ಆಗಿ ಹೇಳ್ತಾ ಇರ್ತೇವೆ, ಹಾಗೆ ಬೇಡ. ಜಾಗತಿಕವಾಗಿ ಸಾಯುವ ಒಂದು ಕಾರಣಗಳನ್ನು ನಾವು ಹುಡುಕಿದಾಗ ವಿದುರ ಹೇಳುವ ಮಾತುಗಳು ನಮಗೆ ಬಹಳ ಸರಿ, ಬಹಳ ಸತ್ಯ ಅಂತ ಅನ್ನಿಸ್ತದೆ. ಈ 6 ದೋಷಗಳನ್ನು ಯಾವನು ಸ್ವಲ್ಪ ಇವುಗಳಿಂದ ದೂರ ಇರ್ತಾನೆ, ಒಳ್ಳೆ ತ್ಯಾಗವನ್ನು ಮಾಡೋದು, ಅಹಂಕಾರದ ಮಾತುಗಳನ್ನು ಆಡದೇ ಇರೋದು, ಸಿಟ್ಟು ಮಾಡದೇ ಇರೋದು, ತನ್ನನ್ನೇ ತಾನು ನೋಡಿಕೊಳ್ಳೋದು, ಸ್ವಾರ್ಥ ನೋಡಿಕೊಳ್ಳದೇನೆ ಪರರಿಗೂ ಸ್ವಲ್ಪ ಸಹಾಯವನ್ನು ಮಾಡೋದು, ಈ ರೀತಿ ಮಾಡುವ ವ್ಯಕ್ತಿಯ ಆಯುಷ್ಯ ಸುದೀರ್ಘವಾಗಿರುತ್ತದೆ. ಪಾಂಡವರು ಇದೆಲ್ಲವನ್ನ ಮಾಡಿದ್ದರಲ್ವ, ಎಷ್ಟು ದೀರ್ಘವಾದ ಒಳ್ಳೆಯ ಆಯುಷ್ಯ ಅವರಿಗೆ ಇತ್ತು. ತಾವೇ ತಮ್ಮ ಇಚ್ಛೆಯಿಂದ ಮುಂದೆ ಸ್ವರ್ಗಕ್ಕೇರಿದರವರೆಲ್ಲ. ಪ್ರಹ್ಲಾದ ರಾಜರು ಇವೆಲ್ಲವನ್ನ ಮಾಡಿದರು, ಎಷ್ಟು ಒಳ್ಳೆಯ ದೀರ್ಘ 1000 ವರ್ಷದ ಆಯುಷ್ಯವನ್ನು ಪಡೆದರು. ರಾಮಚಂದ್ರ ದೇವರು 1000 ವರ್ಷ ರಾಜ್ಯವನ್ನು ಆಳಿದರು. ಎಲ್ಲ ಸಜ್ಜನರ ಆಯುಷ್ಯ ಬಹಳ ಸುಸ್ಥಿರವಾಗಿ ಇದ್ದದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆದರೆ ಈ ದೋಷಗಳಿದ್ದಂತಹ ಕೌರವರು, ರಾವಣ, ಎಲ್ಲರೂ, ಹಿರಣ್ಯಕಶಿಪು ಬಹಳ ಬೇಗ ತಮ್ಮ ಆಯುಷ್ಯವನ್ನು ಕಳೆದುಕೊಂಡಿದ್ದನ್ನು ನೋಡ್ತೇವೆ. ಆದ್ದರಿಂದ ಏನೋ 4 ಅಪವಾದಗಳಿವೆ ಅನ್ನೋದಕ್ಕೆ ಶಾಸ್ತ್ರದ ಮಾತು ತಪ್ಪು ಅಂತ ಹೇಳಬೇಡಿ. ನಮ್ಮ ಆಯುಷ್ಯ ಸ್ಥಿರ ಆಗಬೇಕು, ಇಂಥ ರೋಗದ ಸಂದರ್ಭದಲ್ಲೂ ನಾವು ಗಟ್ಟಿಯಾಗಿ ಉಳಿಬೇಕು, ಬದುಕಬೇಕು ಅಂತಿದ್ರೆ ಈ 6 ದೋಷಗಳನ್ನು ಬಿಡಬೇಕು, ಅವುಗಳ ವಿರುದ್ಧವಾದ ಪುಣ್ಯಗಳನ್ನು ಸಂಪಾದಿಸಬೇಕು. ಆಗ ನಮ್ಮ ಆಯುಷ್ಯ ಬಹಳ ಗಟ್ಟಿಯಾಗಿ ಇರುತ್ತದೆ ಅನ್ನುವುದು ಮಹಾಭಾರತ ವೇದವ್ಯಾಸರ ಮಾತಿನಲ್ಲಿ ನಾವು ಕೇಳ್ತಾ ಇದ್ದೇವೆ. ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದನ್ನು ಮಹಾಭಾರತದಲ್ಲಿ ವೇದವ್ಯಾಸರು ಕೋಟ್ ಮಾಡ್ತಾರೆ. ಇದು ನಿಜವಾದ ಮಾತು. ಇವುಗಳನ್ನು 6 ದೋಷಗಳನ್ನು ಬಿಡೋಣ, ಬಹಳ ಒಳ್ಳೆ ಆಯುಷ್ಯವಂತರಾಗಿ ಎಲ್ಲರೂ ಬಾಳೋಣ. ನಮಗೆ ಯಾವ ರೋಗಗಳು ಕೂಡ ನಮ್ಮ ಆಯುಷ್ಯವನ್ನು ಹರಣ ಮಾಡೋದು ಬೇಡ. ನಿಜವಾಗಿ ರೋಗ ಆಯುಷ್ಯವನ್ನು ಕಳೆಯೋದಿಲ್ಲ, ಪಾಪಗಳು ಆಯುಷ್ಯವನ್ನು ಕಳೀತವೆ. ಈ ಚಿಂತನೆ ಇದ್ದವ ಎಲ್ಲ ರೋಗಗಳಿಂದಲೂ ಪಾರಾಗ್ತಾನೆ, ಸುದೀರ್ಘವಾದ ಆಯುಷ್ಯವನ್ನು ಪಡೀತಾನೆ. ಎಲ್ಲರೂ ಕೂಡ ಇದನ್ನು 4 ಜನರಿಗೆ ತಿಳಿಸೋಣ, ಒಳ್ಳೆಯ ಜೀವನವನ್ನು ಬಾಳೋಣ. ಅವಶ್ಯವಾಗಿ ನಮ್ಮ ಆಯುಷ್ಯ ಸಾರ್ಥಕವೂ ಆಗ್ತದೆ, ದೀರ್ಘವಾದ ಆಯುಷ್ಯವೂ ನಮಗಿರಲಿಕ್ಕೆ ಸಾಧ್ಯ. ಮಹಾಭಾರತ ತಿಳಿಸುವ ಈ ಸಂದೇಶವನ್ನು ಎಲ್ಲರೂ ಕೇಳಿ ತಿಳಿಯೋಣ ಅಂತ ಹೇಳ್ತಾ ನಾಳೆ ಮತ್ತೆ ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹ್ಯಾಪಿ ಸಂಡೇ ಟು ಆಲ್ ಆಫ್ ಯು. A very relevant question for today's condition was asked by King Dhritarashtra to his minister Vidura. And
Today we will discuss the answer for that. Dhritarashtra asks, all the philosophies, the Shastras, and even in the world, everyone say that the man is having the lifespan of 100 years. But, oh Vidura, why this man gets the death earlier? Why does he do not get the whole lifespan of 100 years? Then Vidura gives a beautiful answer. He says, of course, there are exceptions. Like if he has come on the earth for completing his sadhana, which is very less remaining, then he can complete it earlier and he goes off. We see many noblemen also getting death in earlier age, and this will be the reason. But for the most of the people, there are 6 vices, there are 6 sins which destroy their lifespan, which slowly cut their lifespan. If a common man comes out of these 6 sins, whenever commits these, then his lifespan will always be full. He can enjoy his 100 years of life. Vidura says these 6 points which are very important. Atimanoti तथा त्यागो नराधिप क्रोधश्चात्मविधित्सा च मित्रद्रोहश्च तानि षट्. O King Dhritarashtra, if a man is free from his ego, atimana, which means ego, all of us have it. And Vidura says that is a sword for our lifespan. It cuts our life. It cuts our ayushya. Atimana. We have to leave this ego first. Then ativada, which means that always debating with one's parents and gurus. Never agreeing. Always arguing with the elders. This will cut the life. Tatha atyagaha, which means the life without sacrifice will always have the less lifespan. Persons will be so selfish that they cannot leave anything, even for their kith and kin, not for their friends, nor for anyone. Such a life of zero sacrifice will always be having less lifespan. Krodhascha, a man always with anger will have a less life. Atma vidhitsacha, which means that if a man keeps on boasting himself, then his ayushya will be reduced. A man with all self-desires, self-oriented mentality, never helping anyone, having everything for himself. Whatever wealth he gets, he accumulates, should be for himself and not for anyone else. This selfish nature will always cut the life of a human being. And lastly, the 6th one is mitra drohascha, which means backstabbing a friend who has helped you in tough times will always reduce the life. So if these 6 sins are not committed in the life, then one shall get his full lifespan of 100 years. Vidura says this in Dwapara Yuga. Kali Yuga has not been started yet. 100 years of lifespan is told in Shastras for the persons in Kali Yuga. But in the earlier Yuga itself, in the previous Yuga itself, Vidura says this, that the men in Kali Yuga will be having these 6 vices which will cut their lifespan. And if they are free from these, then they will enjoy their 100 years. We have seen Hiranyakashipu,
We have seen Ravana, we have seen Duryodhana, always arguing with their parents, always having ego, always having self-oriented nature, never sacrificing anything for anyone, always in anger. These have lost their lives earlier. They have not enjoyed their life fully. But we have seen Lord Sri Ramachandra, who ruled the whole world for thousands of years. We see Yudhishthira, we see all the Pandavas who had a long life. We see Prahlada Raja who had a long life. They all were free from these sins and they all lived a very happy and long life. So, of course, we see noblemen also having some small span sometimes, and that is for another reason. But for any common man, these 6 vices, if they are avoided, then everyone shall have longevity in their life. So, in these present situation where we are seeing many untimely deaths, we have to be aware of these 6 vices. If we are away from this, then we shall always have a full life. Let us always be grateful to our philosophy, to Mahabharata and to all such great scriptures who give us such a beautiful insight. Tomorrow I'll be coming with one more Subhashita. Till then, please keep sharing. Shri Krishnarpanamastu. Jai Shri Ram.